ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮುಲ್ಲಂಗಿ ಚಟ್ನಿ ಜೊತೆಗೆ ರಾಗಿ ಮುದ್ದೆ ಹಳ್ಳಿ ಸ್ಟೈಲ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡಕ್ಕಿಂತ ಮೊದಲು ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಒಂದ್ ಲೈಕ್ ಕೊಡೋದು ಮಾತ್ರ ಮರೆಯಕ್ ಹೋಗ್ಬೇಡಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನಾನು ಇಲ್ಲಿ 2 ಮುಲ್ಲಂಗಿನ ಗಾಲಿ ಗಾಲಿ ತರ ಕಟ್ ಮಾಡ್ಕೊಂಡಿದ್ದೀನಿ ಕಂಡ್ರೆ, ಮೀಡಿಯಂ ಸೈಜ್ ಮುಲ್ಲಂಗಿ. ಒಂದ್ ಸ್ವಲ್ಪ ಮೆಂತೆ ಕಾಳು ಅರ್ಧ ಸ್ಪೂನ್ ಕಿಂತಾನು ಕಡಿಮೆ, ಸ್ವಲ್ಪ ಕಡ್ಲೆ, ಒಂದು 3 ಬೆಳ್ಳುಳ್ಳಿ ಗೆಡ್ಡೆ, ಒಂದು 4ರಿಂದ 5 ಒಣಮೆಣಸಿನಕಾಯಿ ಕಂಡ್ರೆ ಅದು ಮೀಡಿಯಂ ಖಾರ. ಖಾರ ಜಾಸ್ತಿ ಇದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ರಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ರೀ. ನೋಡ್ರಿ, ಕಡ್ಲೆ ಹಾಕೊಳ್ಳಂದ್ರೆ ಸ್ವಲ್ಪ ಅರ್ಧ ಸ್ಪೂನ್ ಕಿಂತಾನು ಕಡಿಮೆ ಕಣ್ರಿ ಮೆಂತೆ ಕಾಳು. ಸ್ವಲ್ಪ ಬೆಳ್ಳುಳ್ಳಿ 3 ಗಡ್ಡೆ ಬೆಳ್ಳುಳ್ಳಿ ಹಾಕೊಂಡಿದೀನಿ. ಮತ್ತೆ ಒಣಮೆಣಸಿನಕಾಯಿ, ಹುಣಸೆ ಹಣ್ಣು ಸ್ವಲ್ಪ. ಒಣಮೆಣಸಿನಕಾಯಿ ಖಾರ ಜಾಸ್ತಿ ಇದ್ರೆ ಕಡಿಮೆ ಹಾಕೊಳ್ರಿ. ಖಾರ ಮೀಡಿಯಂ ಇತ್ತು ಅಂದ್ರೆ ಒಂದ್ 5 ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಸ್ವಲ್ಪ ನೀರ್ ಹಾಕ್ಬಿಟ್ಟು ತರಿಯಾಗಿ ರುಬ್ಕೊಳ್ಳಂದ್ರಿ. ತೀರಾ ನುಣ್ಣಗೆ ರುಬ್ಕೊಳಕ್ ಹೋಗ್ಬೇಡಿ. ನೋಡಿ, ಈ ರೀತಿ ತರಿಯಾಗಿ ರುಬ್ಕೊಂಡಾಯ್ತು. ಇದನ್ನ ಒಂದು ಪಾತ್ರೆಯಲ್ಲಿ ತೆಗಿಯೋಣ ಕಣ್ರಿ. ಮತ್ತೆ ಸ್ವಲ್ಪ ಜಾರಿಗೆ ನೀರ್ ಹಾಕ್ಬಿಟ್ಟು ಅದನ್ನು ಹಾಕೊಳ್ಳಂದ್ರಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೆ ನಾವು ಒಂದು ಮೀಡಿಯಂ ಸೈಜ್ ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೋಣಂದ್ರಿ. ಹಸಿ ಈರುಳ್ಳಿನ ಹಾಕೋಬೇಕಂದ್ರೆ ಒಗ್ಗರಣೆ ಏನ್ ಹಾಕೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ನಾನು ಇದಕ್ಕೆ ಒಂದ್ ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದೀನಿ ಕಣ್ರಿ. ಒಂದ್ ಸ್ವಲ್ಪ ಕಾಯಿ ತುರಿನ ಹಾಕೊಂಡು ಕಲ್ಸ್ಕೊಳಂದ್ರಿ. ನೋಡ್ರಿ, ಮುಲ್ಲಂಗಿ ಚಟ್ನಿ ರೆಡಿ ಆಗಿದೆ. ಈಗ ನೆಕ್ಸ್ಟ್ ನಾವು ರಾಗಿ ಮುದ್ದೆ ಹೇಗ್ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು 2.5 ಕಪ್ಪಿನಷ್ಟು ನೀರ್ ಹಾಕೊಳ್ತಾ ಇದೀನಿ ಕಣ್ರೆ. 2.5 ಕಪ್ಪೆ ನೀರ್ ಹಾಕೋಬೇಕು, ಜಾಸ್ತಿ ಹಾಕೋಕ್ ಹೋಗ್ಬೇಡ್ರಿ. 2.5 ಕಪ್ಪಲ್ಲಿ ಒಂದ್ 5 ಮುದ್ದೆ ಮಾಡ್ಬೋದು ಕಣ್ರಿ. ಸ್ನೇಹಿತರೆ, ನಾನಿಲ್ಲಿ ಮುಂಚೆನೆ ಹಿಟ್ಟನ್ನ ಸಾಣಿಸ್ಕೊಂಡಿದೀನಿ ಕಣ್ರಿ. ನೀವು ಸಹ ಹಿಟ್ಟನ್ನ ಸಾಣಿಸ್ಕೊಳ್ಳಿ. ನೋಡಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳಂದ್ರಿ ಮುದ್ದೆಗೆ. ಈಗ ಅನ್ನದ ಚೌಟಲ್ಲಿ ನೋಡ್ರಿ, ಸಣ್ಣದು ಸ್ಪೂನ್ ಇರುತ್ತಲ್ವಾ, ಅದ್ರಲ್ಲಿ ನಾನು 1.5 ಸ್ಪೂನ್ ಹಿಟ್ಟು ಹಾಕೊಂಡು ನೀಟಾಗಿ ತಿರ್ಗಿಸ್ತಾ ಇರ್ತೀನಿ ಕಣ್ರಿ. ಅದು ತಿರ್ಗಿಸ್ತಾನೆ ಇರ್ಬೇಕು, ಗಂಟಾಗ್ಲಿಲ್ದಂಗೆ. ಅದು ಕುದಿ ಬರೋ ತನಕನು ನಾವು ತಿರ್ಗಿಸ್ತಾನೆ ಇರ್ಬೇಕಂದ್ರೆ ಹಿಟ್ನ ನಾವು ಕುದಿ ಬರೋವರೆಗೂ. ಇಲ್ಲಾಂದ್ರೆ ಗಂಟಾಗೋ ಸಾಧ್ಯತೆ ಇರುತ್ತೆ, ಗಂಟಾಗ್ಬಿಡುತ್ತೆ. ನೋಡ್ರಿ, ಈ ರೀತಿನೇ ತಿರ್ಗಿಸ್ತಾನೆ ಇರ್ಬೇಕು. ನೋಡ್ರಿ, ಒಂದ್ ಸ್ವಲ್ಪ ಕುದಿ ಬರ್ತಾ ಇದೆ ನೋಡಿ. ನೋಡ್ರಿ, ಈ ರೀತಿ ಕುದಿ ಬರ್ಬೇಕಂಡ್ರಿ. ಇದು ಕುದಿ ಬಂದ ನಂತರ ಒಂದ್ 5 ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೋಬೇಕಂಡ್ರಿ. ನೋಡ್ರಿ, ಈ ರೀತಿ ಕುದಿ ಬರ್ತಾ ಇದೆ ಅಲ್ವಾ. ಇನ್ನ ಒಂದು ತಟ್ಟೆ ಮುಚ್ಬಿಟ್ಟು ನಾವು ಒಂದು 5 ನಿಮಿಷ ಕುದಿಸ್ಕೋಬೇಕಂಡ್ರಿ. ನೋಡ್ರಿ, ಚೆನ್ನಾಗಿ ಬೆಂದಿದೆ ಅದು ಹಿಟ್ಟು. ಈಗ ಹಿಟ್ಟು ಹಾಕ್ಬಿಟ್ಟು ನಾವು ತಿರ್ಗಿಸ್ತಾನೆ ಇರ್ಬೇಕಂಡ್ರಿ. ಕೈ ಬಿಡ್ಲಿಲ್ದಂಗೆ ತಿರ್ಗಿಸ್ತಾನೆ ಇರ್ಬೇಕು, ಇಲ್ಲಾಂದ್ರೆ ಮುದ್ದೆ ಗಂಟಾಗ್ಬಿಡುತ್ತೆ. ನೋಡ್ರಿ, ನೀಟಾಗಿ ತಿರ್ಸ್ಕೊಳನ್ರಿ. ಅದು ತಿರ್ಸ್ತಾ ಮುದ್ದೆ 1 ಗಂಟೆ ಆಗಲ್ಲ ಕಂಡ್ರೆ, ಅಷ್ಟು ಚೆನ್ನಾಗ್ ಬರುತ್ತೆ. ನೋಡ್ರಿ, ಎಷ್ಟು ಚೆನ್ನಾಗ್ ಬಂದಿದೆ ನೋಡ್ರಿ ಮುದ್ದೆ. ಮುದ್ದೆ ಮಾಡೋದು ತುಂಬಾನೇ ಸುಲಭ ಕಣ್ರಿ. ಒಂದು 10 ನಿಮಿಷದಲ್ಲೇ ರಾಗಿ ಮುದ್ದೆ ಮಾಡ್ಬೋದು. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೋಡ್ರಿ, ರಾಗಿ ಮುದ್ದೆ ರೆಡಿ ಆಯ್ತು. ನೋಡ್ರಿ, ತಿರ್ಗಿಸ್ತಾನೆ ಇರ್ಬೇಕು. ಯಾರೆಲ್ಲ ನಮ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಕಣ್ರಿ. ಈ ಕೈ ಬಟ್ಲು ಸಹಾಯದಿಂದ ನಾವು ಮುದ್ದೆ ತೊಟ್ಟನ ಕಣ್ರಿ. ಇಲ್ಲ ಒಂದ್ ಪ್ಲೇಟ್ ಅಲ್ಲಾದ್ರೂ ತಟ್ಕೋಬಹುದು ಕಣ್ರಿ. ಯಾವ್ದ್ರಲ್ಲಾದ್ರೂ ಬರುತ್ತೆ, ಒಟ್ಟು ಅದು ತಟ್ಟೋದ್ರಲ್ಲಿ ಇದೆ ಕಣ್ರಿ. ಮುದ್ದೆ ತಟ್ಕೋಬೇಕು ನೀಟಾಗಿ. ನೋಡ್ರಿ, ಸ್ವಲ್ಪ ಸ್ವಲ್ಪನೇ ತಗೊಂಡು ಮುದ್ದೆನ ತಟ್ಕೊಳನ್ರಿ. ಚೆನ್ನಾಗ್ ಬಂದಿದೆ ಕಣ್ರಿ ಮುದ್ದೆ, ಬೆಣ್ಣೆ ಹಂಗೆ ಬಂದಿದೆ. ಅಷ್ಟೇ ಚೆನ್ನಾಗಿ ಬೆಂದಿದೆ ನೋಡ್ರಿ. ಈ ರೀತಿ ಮುದ್ದೆ ಚೆನ್ನಾಗ್ ಬಂದಿದೆ. ಹಳ್ಳಿ ಸ್ಟೈಲ್ ಕಣ್ರಿ ಮುದ್ದೆ. ಮುಲ್ಲಂಗಿ ಚಟ್ನಿ ತುಂಬಾನೇ ರುಚಿಕರವಾಗಿರ್ತೈತಿ. ಒಂದ್ ಮುದ್ದೆ ಉಣ್ಣೋರು 2 ಮುದ್ದೆ ಊಟ ಮಾಡ್ತೀರಿ, ಅಷ್ಟು ರುಚಿಕರವಾಗಿರ್ತೈತಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರೆಯಕ್ ಹೋಗ್ಬೇಡಿ. ನೋಡ್ರಿ, 5 ಮುದ್ದೆ ಆಗಿದೆ. ನಾನು ಹೇಳ್ದಂಗೆ 2.5 ಕಪ್ ನೀರಲ್ಲಿ 5 ಮುದ್ದೆ ಆಗುತ್ತೆ ಕಣ್ರಿ. ನೋಡ್ರಿ, ಇದನ್ನ ಒಂದ್ ಪ್ಲೇಟಿಗೆ ಹಾಕೋಣ. ಹಾಗೆ ಮುಲ್ಲಂಗಿ ಚಟ್ನಿನ ಹಾಕೊಂಡು
ಸವಿಯೋಣ ಬನ್ನಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ. ಇದು ತುಂಬಾ ಆರೋಗ್ಯಕರವಾದಂತಹ ಊಟ ಕಣ್ರಿ. ಡೈಲಿ ಮಾಡ್ಕೊಂಡ್ ತಿಂದ್ರುನು ತುಂಬಾನೇ ಒಳ್ಳೇದು ಕಣ್ರಿ. ಹೀಗೆ ನಮ್ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್ ಸ್ನೇಹಿತರೆ. ಬಾಯ್.